ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನು ಮಾಡ್ತಾ ಇದೀವಿ. ಸೊ ಲಾಸ್ಟ್ 1 ವೀಕ್ ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ. ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ಕರೆಂಟ್ ಅಫೇರ್ಸು ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ತಾವು ನೋಡಬಹುದು. ಹಾಗೆ ಮಂತ್ಲಿದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ತಾವು ಮಂತ್ಲಿ ಕರೆಂಟ್ ಅಫೇರ್ಸ್ನ ನೋಡ್ಬೋದು. ಫೈನ್, ಎಲ್ಲ ಲಿಂಕ್ಸ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ನೋಡಿಲ್ಲ ನೋಡಿ, ವೆರಿ ಇಂಪಾರ್ಟೆಂಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇತ್ತೀಚೆಗೆ ಲಾಸ್ಟ್ 2 ಮಂತ್ಸಲ್ಲಿ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳು ತುಂಬ ಇಂಪಾರ್ಟೆಂಟು. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಸ್ನೇಹಿತರೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಫೈನ್. ಸೊ ಮೊದಲನೇದು ಬರ್ತೀನಿ ನಾನು. ಇಲ್ಲಿ ಕ್ವಶನ್ ಮುಖಾಂತರ ತಗೊಂಡು ನಿಮಗೆ ಕ್ವಶನ್ಸು ಕೂಡ ಹೆಂಗೆ ಬರುತ್ತೆ ಹಾಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಗ್ಲೋಬಲ್ ಜೆಂಡರ್ ಇಂಡೆಕ್ಸ್, ಜಾಗತಿಕ ಲಿಂಗ ಅಂತರ ವರದಿ ಅಂತ ಕರಿತೀವಿ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಓಕೆ, ಇದು ವಾರ್ಷಿಕವಾಗಿ ಬಿಡುಗಡೆ ಆಗುತ್ತೆ. ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಅಂದ್ರೇನು ಅಂದ್ರೆ ಜಾಗತಿಕವಾಗಿ ಒಂದು ಲಿಂಗ ಅಂತರ, ಅಂದ್ರೆ ಒಂದೊಂದು ದೇಶದಲ್ಲಿ ಯಾವ ರೀತಿ ಪಾರ್ಟಿಸಿಪೇಷನ್ಸ್ ಇದೆ. ಒಂದು 4 ಪಿಲ್ಲರ್ಗಳು ಬರುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾನೆ, ಅದು 4 ಪಿಲ್ಲರ್ಸ್, ಎಷ್ಟು ಪಿಲ್ಲರ್ಸ್ಗಳಿದೆ, ಯಾವ್ದು ಅಂತ ಕೇಳ್ತಾನೆ ಇರ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಬಿಡುಗಡೆ ಮಾಡೋದು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲ, ವಿಶ್ವ ಆರ್ಥಿಕ ವೇದಿಕೆ, ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈಗ ಈ ರಿಪೋರ್ಟ್ ಪ್ರಕಾರ ಭಾರತ 131ನೇ ರ್ಯಾಂಕ್ ಇದೆ. ಆಕ್ಚುಲಿ 2 ರ್ಯಾಂಕ್ ನಾವು ಕಮ್ಮಿ ಆಗ್ಬಿಟ್ಟಿದ್ದೀವಿ, ಅಂದ್ರೆ ಕಮ್ಮಿ ಇನ್ ದ ಸೆನ್ಸ್ ಪ್ರೀವಿಯಸ್ಗಿಂತ ಡೌನ್ ಆಗಿದೆ ನಮ್ದು. ಅಂದ್ರೆ 129 ರ್ಯಾಂಕ್ ಇತ್ತು. ಸೊ ಹಿಂಗೆ ಕಮ್ಮಿ ಆಗ್ತಾ ಇದ್ರೆ ಒಳ್ಳೆ ಪೊಸಿಷನ್ ಇದ್ದೀವಿ ಅಂತ. ಈಗ 131 ಅಂದ್ರೆ ಡೌನ್ ಅಂತಂದ್ರೆ ಜಾಸ್ತಿ ಆಗಿದೆ ಗ್ಯಾಪ್ ನಮ್ದ್ರಲ್ಲಿ. ಪ್ರೀವಿಯಸ್ ಇಯರ್ ಹೋಲ್ಸ್ಕೊಂಡ್ರೆ ಈ ಇಯರ್ ದಟ್ ಗ್ಯಾಪ್ ಹ್ಯಾಸ್ ಬೀನ್ ಮೋರ್ ಅಂತ. ಯಾಕೆ ಜಾಸ್ತಿ ಆಯ್ತು ಇದು ಮೋರು? ಬಿಕಾಸ್ ಆಫ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇದೆಯಲ್ಲ, ಅದು ಕಮ್ಮಿ ಆಗಿದೆ. ಓಕೆ, ಎಕನಾಮಿಕಲಿ ಎಜುಕೇಶನ್ ಚೆನ್ನಾಗಿದೆ, ಮಹಿಳೆಯರಿಗೂ ಹುಡುಗರಿಗೂ ಪಾರ್ಟಿಸಿಪೇಷನ್ ಎಸ್ ಇಟ್ ಈಸ್ ದೇರ್, ಬಟ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಮಹಿಳೆಯರಿಗೂ ಕಮ್ಮಿ ಇದೆ. ಆ ಒಂದು ಇದರಿಂದ ನಮ್ದು 2024 129ನೇ ಸ್ಥಾನದಲ್ಲಿ ಈಗ 131ಕ್ಕೆ ಕುಸ್ತಿದ್ದೀವಿ. ಓಕೆ, ಅಂದ್ರೆ 2 ಇನ್ನೂ ಕಮ್ಮಿ ಆಗಿದೆ. ಆಕ್ಚುಲಿ ಕಮ್ಮಿ ಆಗಿದೆ ಅಂತ ಹೇಳ್ಬೇಕು, ಇದನ್ನ ಜಾಸ್ತಿ ಆಗಿದೆ ಅಂತ ಹೇಳಲ್ಲ. ಓಕೆ ಫೈನ್. ಯಾಕೆಂದ್ರೆ 148 ರಾಷ್ಟ್ರಗಳಲ್ಲಿ ನಾವು ನೋಡಿ 131. ಇಲ್ಲಿ 0 to 1 ಅಂತೆಲ್ಲ ಕೊಡ್ತಾ ಹೋಗ್ತೀವಿ. ಫುಲ್ ಜೆಂಡರ್ ಪ್ಯಾರಿಟಿ ಇದ್ರೆ, ಕಂಪ್ಲೀಟ್ ಆಗಿ ಈಕ್ವಾಲಿಟಿ ಇದ್ರೆ ಮಹಿಳೆಯರಿಗೂ ಪುರುಷರಿಗೆ, ದಟ್ ಇಸ್ 0 1 ಅಂತ ಮಾಡ್ತೀವಿ. 0 ಡಿನೋಟ್ಸ್ ಕಂಪ್ಲೀಟ್ ಇನ್ಇಕ್ವಾಲಿಟಿ ಅಂತ ಕೂಡ ಕರಿತೀವಿ. ಇಲ್ಲಿ ನಮ್ಮ ದೇಶದ ಒಂದು ಪ್ಯಾರಿಟಿ ಸ್ಕೋರು 61.1% ಇದೆ. ನೋಡಿ, ನಮ್ಮ ದೇಶದ ಅಕ್ಕಪಕ್ಕ ನಾವು ನೋಡ್ತಾ ಹೋದ್ರೆ ಬಾಂಗ್ಲಾದೇಶ ಒಳ್ಳೆ ಪೊಸಿಷನ್ ಅಲ್ಲಿ ಇದೆ. ಲಾಸ್ಟ್ 75ರಿಂದ ಈ ವರ್ಷ 24, ಅಂದ್ರೆ ಅಲ್ಲಿ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಪೊಲಿಟಿಕಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ನೋಡಿದ್ರೆ ನೇಪಾಳ 125 ಇದೆ, ಭೂತಾನ್ 119 ಇದೆ, ಶ್ರೀಲಂಕಾ 130 ಇದೆ, ಅಂಡ್ ಲೀಸ್ಟ್ 148 ರಾಷ್ಟ್ರದಲ್ಲಿ ಕೊನೆಯ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ. ಮಾಲ್ಡೀವ್ಸ್ 138 ಇದೆ. ಓಕೆ, ನಾವು 131ರಲ್ಲಿ ಇದೀವಿ. ಹಾಗೆ ಇನ್ನು ವರ್ಲ್ಡ್ ಬಗ್ಗೆ ನೋಡ್ತಾ ಇದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ, ಓಕೆ, ನಾವು ನೋಡಿದ್ರೆ ಫಿನ್ಲ್ಯಾಂಡ್ ಲಾಸ್ಟ್ 16 ವರ್ಷದಿಂದ ಫಸ್ಟ್ ಪ್ಲೇಸ್ ಅಲ್ಲೇ ಇದೆ. ಸೆಕೆಂಡ್ ನಾರ್ವೆ ಇದೆ, UK 3, ನ್ಯೂಜಿಲೆಂಡ್ 4ನೇ ಪೊಸಿಷನ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಓವರ್ ಆಲ್ ಸ್ಕೋರು ಆವರೇಜ್ ತಗೊಂಡ್ರೆ ಕಂಪ್ಲೀಟ್ ನಮ್ಮ ವರ್ಲ್ಡ್ 68.8% ಬರುತ್ತೆ. ಇನ್ನು ಇದು ಯಾವ್ದು ಬೇಸಿಸ್ ಮೇಲೆ ಹೇಳ್ತೀವಿ ಅಂತ ನೋಡೋದಾದ್ರೆ, ನಾವು 4 ನಿಮಗೆ ಹೇಳಿದೆ. ಒಂದು ಎಜುಕೇಶನ್ ಅಂಡ್ ಅಟೈನ್ಮೆಂಟ್, ಇಲ್ಲಿಂದ ನೋಡ್ತಾ ಹೋಗೋಣ. ಫಸ್ಟ್ ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಆಪರ್ಚುನಿಟಿ, ಸೆಕೆಂಡ್ ಎಜುಕೇಶನ್, 3ನೇದು ಹೆಲ್ತ್ ಮತ್ತೆ ಸರ್ವೈವಲ್, 4ನೇದು ಪೊಲಿಟಿಕಲ್ ಎಂಪವರ್ಮೆಂಟ್. ಅಂದ್ರೆ ಎಕನಾಮಿ ಅಂತಂದ್ರೇನು? ನಾವು ಈಗ ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಹಿಳೆಯರಿಗೆ ಎಷ್ಟು ಅವಕಾಶ ಇದೆ ಅಂತ. ಎಜುಕೇಶನ್ ಮಹಿಳೆಯರಿಗೂ ಎಷ್ಟು ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ, ಅವ್ರು ಹೆಂಗೆ ಪಾರ್ಟಿಸಿಪೇಷನ್ ಆಗ್ತಾ ಇದೆ, ಎಷ್ಟು ನಂಬರ್ ಅಲ್ಲಿ ಇದ್ದಾರೆ ಅವರು ಅಂತ ಕಂಪೇರೇಟಿವ್ಲಿ ಪುರುಷರಿಗೆ. ಹೆಲ್ತ್ ಅಷ್ಟೇ. ಹಾಗೆ ಪೊಲಿಟಿಕಲ್ ಅಲ್ಲೂ ಕೂಡ ರಾಜಕೀಯ ಪಕ್ಷದಲ್ಲಿ ಅಥವಾ ರಾಜಕಾರಣದಲ್ಲಿ ಹೆಂಗಿದ್ದಾರೆ ಅವರು, ಓಕೆ, ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಂಗಿದ್ದಾರೆ, ಇದ್ರ ಬೇಸಿಸ್ ಮೇಲೆ ಅಳಿತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಕೊಟ್ಟಿದ್ದೀನಿ, ನೋಡ್ಕೋಬಹುದು. ತುಂಬಾ ಈ ಸ್ಕೋರ್ ಏನು ಪರ್ಸೆಂಟೇಜ್ ಎಷ್ಟಿದೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಪೊಲಿಟಿಕಲ್ ಮಾತ್ರ ನಾವು ಕಮ್ಮಿ ಆಗಿದ್ದೀವಿ. 14.7% ಇದು 13.8% ಬಂದಿದೆ. 0.6 ಪಾಯಿಂಟ್ಸ್ ನಾವು ಕಮ್ಮಿ ಆಗಿದ್ದೀವಿ. ಹಾಗಾಗಿ ನಮ್ಮ ಒಂದು ರ್ಯಾಂಕ್ ಕುಸಿತ ಕಂಡಿದೆ. ಸೊ ಈ ವರ್ಷ ಎಷ್ಟಿದೆ? 131ನೇ ಸ್ಥಾನದಲ್ಲಿದ್ದೀವಿ. ಲಾಸ್ಟ್ ಇಯರ್ 129ನೇ ಸ್ಥಾನದಲ್ಲಿದ್ದೀವಿ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ನಮಗೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಬಗ್ಗೆ ಗೊತ್ತಿರಬೇಕು. ಫೈನ್, ನೆಕ್ಸ್ಟ್ ಬರ್ತೇನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ಚೆನಾಬ್ ಸೇತುವೆ, ವೆರಿ ಇಂಪಾರ್ಟೆಂಟ್. ಇದು ವರ್ಲ್ಡ್ ಹೈಯೆಸ್ಟ್ ರೈಲ್ ಬ್ರಿಡ್ಜ್, ಇದು ವರ್ಲ್ಡ್ ಹೈಯೆಸ್ಟ್ ರೈಲ್ ಬ್ರಿಡ್ಜ್. ಇದು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಚೆನಾಬ್ ಬ್ರಿಡ್ಜ್. ಓಕೆ, ಇದು
ಪ್ರಧಾನಮಂತ್ರಿ ಇನಾಗ್ರೇಟ್ ಮಾಡಿ ಆಕ್ಚುಲಿ 2022 ಆಗಿತ್ತು. ಆಗ 98% ಕೆಲಸ ಆಗಿತ್ತು, 100% ಆಗಿರಲಿಲ್ಲ. ಸೊ ಈಗ 100% ಮಾಡಿದ್ದಾರೆ. ಈಗ ವಂದೇ ಭಾರತ್ ಆಗಿರ್ಬೋದು, ಎಲ್ಲ ಟ್ರೈನ್ಗಳು ಕೂಡ ಇಟ್ ಈಸ್ ಕನೆಕ್ಟಿಂಗ್ ಬಿಟ್ವೀನ್ ದ ಜಮ್ಮು ಕಾಶ್ಮೀರ್ ಅಂಡ್ ರೆಸ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತದ ಬೇರೆ ಒಂದು ಭಾಗಗಳ ಜೊತೆ ಜಮ್ಮು ಕಾಶ್ಮೀರವನ್ನು ಕನೆಕ್ಟ್ ಮಾಡೋಕೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಕ್ಚುಲಿ ಚೆನಾಬ್ ಸೇತುವೆ ಇಸ್ ಅ ಪಾರ್ಟ್ ಆಫ್, ನಾವು ನೋಡೋದಾದ್ರೆ ಯಾವ್ದ್ರಲ್ಲಿ ಬರುತ್ತೆ, ಉಧಂಪುರ್ ಶ್ರೀನಗರ್ ಬರಮುಲ್ಲಾ ರೈಲ್ ಲಿಂಕ್ ಪ್ರಾಜೆಕ್ಟ್ ನ ಅಡಿಯಲ್ಲಿ ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಉಧಂಪುರ್ ಶ್ರೀನಗರ್ ಬರಮುಲ್ಲಾ ರೈಲ್ ಲಿಂಕ್ ಪ್ರಾಜೆಕ್ಟ್ ಅಲ್ಲಿ ದಿಸ್ ಇಸ್ ಚೆನಾಬ್ ಒಂದು ಬ್ರಿಡ್ಜ್ ಇದೆಯಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚೆನಾಬ್ ರಿವರ್ ಮೇಲ್ ಕಟ್ಟಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಹೈಟು ನೋಡೋದಾದ್ರೆ ಕೆಳಗಡೆ ಈ ಒಂದು ಚೆನಾಬ್ ರಿವರ್ ನ ಬೇಸಿನ ನೋಡಿದ್ರೆ 359 ಮೀಟರ್ ಹೈಟ್ ಅಲ್ಲಿ ಇದೆ. ಈ ಬ್ರಿಡ್ಜ್ ಒಂದು ಲೆಂತ್ 1.3 ಕಿಲೋಮೀಟರ್ ಇದೆ. ಈ ತರ ನಾವು ನೋಡೋದಾದ್ರೆ 17 ಈ ತರದ ನಾವು ಟವರ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಕಾಲಮ್ಸ್ ಅಂತ ಹೇಳ್ತೀವಲ್ಲ, ಈ ತರದ ನಾವು ನೋಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಎಫೆಲ್ ಟವರ್ ಇದೆಯಲ್ಲ, ಎಫೆಲ್ ಟವರ್ ಏನು, ನಾವು ಇಲ್ಲಿ ಎಫೆಲ್ ಟವರ್ ಹಾಕಿದ್ರೆ ಇದು ಈ ಚೆನಾಬ್ಗಿಂತ ಕಮ್ಮಿ ಇದೆ, ಅಂದ್ರೆ 35 ಮೀಟರ್ ಟಾಲ್ ಅದಕ್ಕಿಂತ ನಮ್ದು ಈ ಚೆನಾಬ್ ಬ್ರಿಡ್ಜ್. ಓಕೆ, ಸೊ ಈ ಚೆನಾಬ್ ಬ್ರಿಡ್ಜ್ ಅಂತಕ್ಕಂಥದ್ದು ಏನಿದೆ, ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಬಕ್ಕಲ್ ಅಂಡ್ ಕೌರಿ ಇನ್ ರಜಾಯಿ ಡಿಸ್ಟ್ರಿಕ್ಟ್ಸ್ ಆಫ್ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಓಕೆ, ನಾನು ನಿಮಗೆ ಇಲ್ಲಿ ಮ್ಯಾಪಲ್ಲಿ ತೋರಿಸ್ತೀನಿ. ದಿಸ್ ಈಸ್ ಉಧಂಪುರ್ ಟು ಬರಮುಲ್ಲಾ, ಶ್ರೀನಗರ ಬರಮುಲ್ಲಾ ಒಂದು ರೈಲ್ ಪ್ರಾಜೆಕ್ಟ್ ಏನ್ ಮಾಡಿದೆ ಜಮ್ಮು ಕಾಶ್ಮೀರಲ್ಲಿ. ಇಟ್ ಈಸ್ ಕನೆಕ್ಟಿಂಗ್ ಟು ರೆಸ್ಟ್ ಆಫ್ ದ ಇಂಡಿಯಾ, ಉಧಂಪುರ್ ಟು ಬರಮುಲ್ಲಾ. ಓಕೆ, ಇಲ್ಲಿ ತನಕ ಇದರಲ್ಲಿ ಚೆನಾಬ್ ಬ್ರಿಡ್ಜ್ ಬರೋದು ಇಲ್ಲಿ 1.3 ಕಿಲೋಮೀಟರ್. ಅಂಡ್ ಆಲ್ಸೋ ಇನ್ನು ಒನ್ ಮೋರ್ ಬ್ರಿಡ್ಜ್ ಇದೆ, ಅದನ್ನು ಎಕ್ಸಾಮ್ ಅಲ್ಲಿ ಕೇಳ್ಬೋದು. ದಟ್ ಈಸ್ ಕೇಬಲ್ ಸಸ್ಪೆಂಡೆಡ್ ಬ್ರಿಡ್ಜ್ ಅಂತ ಕರಿತೀವಿ. ದಟ್ ಈಸ್ ಅಂಜಿಖಾಡ್ ಬ್ರಿಡ್ಜ್ ಅಂತ ಇಲ್ಲಿ ಬರುತ್ತೆ. ಅಂಜಿಖಾಡ್ ಬ್ರಿಡ್ಜ್ ಇಲ್ಲಿ ಬರುತ್ತೆ. That is also part of this bridge. So Chenab Bridge, it is a world highest railway arch bridge in the world. Highest railway arch bridge. Okay, that is very important. Exam ಅಲ್ಲಿ ಕೇಳ್ತಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದ್ರದ್ದು ಒಂದು ಫೀಚರ್ಸ್ ಬಗ್ಗೆ, ಲಕ್ಷಣಗಳ ಬಗ್ಗೆ ನೋಡಿದ್ರೆ ಇದನ್ನ ನೋಡಿ. ಆಕ್ಚುಲಿ ಇದು ಬ್ರಿಟಿಷ್ ಸ್ಕೇಲು ಆಗಿರಲಿಲ್ಲ. 2002ರಲ್ಲಿ ಇದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಪ್ಲಾನ್ ಎಲ್ಲ ಮಾಡ್ತೀವಿ. 2002ರಿಂದ ಕೂಡ ಬೇರೆ ಬೇರೆ ರಿಸರ್ಚ್ ಮಾಡ್ತಾರೆ. ಈಗೆಲ್ಲ ನಿಮ್ಗೆ ಸುದ್ದಿಲಿತ್ತು, ಯಾರೋ ಮಹಾದೇವಿ ಲತಾ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಅವ್ರು ಹೇಳಿದ್ರು, ನನ್ನ ಸುದ್ದಿಗೆ ತರಬೇಡಿ, ನಾನು ಜಸ್ಟ್ ಕೆಲಸ ಮಾಡಿದೀನಿ ಅಷ್ಟೇ. ನಂತರ ತುಂಬಾ ಜನ ಕೆಲಸ ಮಾಡಿದ್ದಾರೆ ಈ ಬ್ರಿಡ್ಜ್ ಕಟ್ಟಕ್ಕೆ, ಯಾವುದು ಆ ಒಂದು ಇದನ್ನ ಡಿಸೈನ್ ಮಾಡಕ್ಕೆ ಅಂತೆಲ್ಲ ಮಾತಾಡಿದ್ರು. ಸೊ ಇಲ್ಲಿ ಪ್ರಮುಖವಾಗಿ ನೋಡಿದ್ರೆ ಇದು ತುಂಬಾ ಹೈಟ್ ಅಲ್ಲಿದೆ ಮತ್ತು ಜಮ್ಮು ಕಾಶ್ಮೀರ ಹಿಮಾಲಯ ರೀಜನ್. ಓಕೆ, ವಿಂಡ್ ಸ್ಪೀಡ್ 266 ಕಿಲೋಮೀಟರ್ ತಡ್ಕೊಳ್ತಕ್ಕಂಥ ಪವರ್ನ ಇದೆ. ಬ್ಲಾಸ್ಟ್ ಪ್ರೂಫ್ ಇದು. ಅಂಡ್ ಆಲ್ಸೋ ಇಟ್ ಈಸ್ ಕಮ್ಮಿಂಗ್ ಅಂಡರ್ ನಮ್ಮ ಒಂದು ಭೂಕಂಪದ ಝೋನ್ 5 ಅಡಿಯಲ್ಲಿ ಬರುತ್ತೆ. ಅರ್ಥಕ್ವೇಕ್ ಝೋನ್ ಅಂದ್ರೆ ಅರ್ಥಕ್ವೇಕ್ ಆದ್ರೂ ಬೀಳಬಾರ್ದು, ಅದು ತುಂಬಾ ಗಾಳಿ ಬೀಸಿದ್ರು ಕೂಡ ಏನೂ ಆಗಬಾರ್ದು. ಆ ರೀತಿ ಒಂದು ಪ್ಲಾನಿಂಗ್ ಮಾಡಿ ಸ್ಟ್ರಕ್ಚರಲ್ ಡಿಸೈನ್ ಮಾಡಿ ಕಟ್ಟಿರ್ತಕ್ಕಂಥದ್ದು. ಓಕೆ, ಸ್ಟೀಲ್ ಆರ್ಚು ಅಂಡ್ ಕಾಂಕ್ರೀಟ್, ಕೆಳಗಡೆ ಕಾಂಕ್ರೀಟ್ ಸ್ಟ್ರಕ್ಚರ್, ಸ್ಟೀಲ್ ಆರ್ಚ್ ಮಾಡಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಇದ್ರ ಲೈಫ್ ಸ್ಪ್ಯಾನ್ ನೋಡಿದ್ರೆ 120 ವರ್ಷ ಇದು ಆರಾಮಾಗಿರುತ್ತೆ ಅಂತ. ಅಲ್ಲಿ ಟ್ರೈನ್ 100 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ಬೋದು ಅಂತ. ಓಕೆ, ಇನ್ನು ಈ ಏನಾದ್ರು ಅರ್ಥಕ್ವೇಕ್ ಆದ್ರೆ ಅಲ್ಲಿ ಮ್ಯಾಗ್ನಿಟ್ಯೂಡ್ 8 ರಿಕ್ಟರ್ ಸ್ಕೇಲ್ 8 ಮ್ಯಾಗ್ನಿಟ್ಯೂಡ್ ಆದ್ರೂ ಕೂಡ ಇದು ವಿತ್ ಸ್ಟ್ಯಾಂಡ್ ಇರುತ್ತೆ. ಅಂಡ್ ಆಲ್ಸೋ ಅಲ್ಲಿ ಟೆಂಪರೇಚರ್ ನಿಮ್ಗೆ ಗೊತ್ತೆ, ಜಮ್ಮು ಕಾಶ್ಮೀರ್ ಹಿಮಾಲಯ ರೀಜನ್ -20 ಡಿಗ್ರಿ ಸೆಂಟಿಗ್ರೇಡ್ ಇದ್ರೂ ಕೂಡ ಅದು ತಡ್ಕೊಳ್ಳತಕ್ಕಂಥ ಒಂದು ಕೆಪಾಸಿಟಿ ಇರತಕ್ಕಂಥದ್ದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹೇಳ್ತಾನೆ ಎಕ್ಸಾಮ್ಸ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ, ಗ್ರೂಪ್ ಆಫ್ 7 G7ಗೆ ಸಂಬಂಧಿಸಿದಂತೆ. ನೋಡಿ, ಇನ್ನು G7 ಸಮ್ಮಿಟ್ ಈಗ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇಲ್ಲಿ G7 ಏನಿದೆ ನಮ್ಮ ಕೆನಡಾದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಕನಾನಸಿಕ್ಕಿಸ್ ಅಂತ ಕೇಳಿ ಕೆನಡಾದಲ್ಲಿ ಇರ್ತಕ್ಕಂಥ ಈ ಪ್ಲೇಸ್ ನಡೆಯುತ್ತೆ. 15ರಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಭಾರತದ ಪ್ರಧಾನಮಂತ್ರಿ ಕರೆದ್ಬಿಟ್ಟಿದ್ದಾರೆ ಕಾಲ್ ಮಾಡಿ ಆಸ್ ಎ ಗೆಸ್ಟ್ ಆಗಿ. ನೋಡಿ, ಲಾಸ್ಟ್ 4-5 ವರ್ಷದಿಂದ ಪ್ರಧಾನಮಂತ್ರಿಗಳು ಹೋಗ್ತಾರೆ. ಈ ವರ್ಷ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಹೋಗ್ಬೋದು ಹೋಗದೆ ಇರ್ಬೋದು ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಅ ಸುದ್ದಿ. ಯಾಕೆ ಸುದ್ದಿ? ಕೆನಡಾ ನಿಮ್ಗೆ ಗೊತ್ತಿದೆ, ಕೆನಡಾದ ಹಳೆಯ ಪ್ರಧಾನಮಂತ್ರಿ ಅಲ್ಲಿನ ಇವ್ರಿಗೂ ಕೂಡ ನಮ್ದಕ್ಕೂ ಆಗ್ತಿರ್ಲಿಲ್ಲ. ಯಾಕೆ ಆಗ್ತಿರ್ಲಿಲ್ಲ ಹೇಳಿ ನೋಡೋಣ. ಫಸ್ಟ್ ಇದು ಕ್ವಶನ್ ನೋಡ್ಬೋಣ, ಆಮೇಲೆ ಡಿಸ್ಕಸ್ ಮಾಡೋಣ. ನೋಡಿ, ಇದ್ರಲ್ಲಿ ಏನಿದೆ, ಗ್ರೂಪ್ 7 2008ರ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿಗೆ ಪ್ರಕ್ರಿಯೆಗೆ G7 ಬಂತು ಅಂತ. ದಿಸ್ ಇಸ್ ರಾಂಗ್. ಆರ್ಥಿಕ ಬಿಕ್ಕಟ್ಟಲ್ಲ, ಆಯಿಲ್ ಕ್ರೈಸಿಸ್ ಆಗುತ್ತೆ. ಓಕೆ, ಎಕನಾಮಿಕ್ ಕ್ರೈಸಿಸ್ ಅಲ್ಲ, ಆಯಿಲ್ ಕ್ರೈಸಿಸ್ ಅವಾಗ ಬರೋದು ಇದು. ಓಕೆ, ಅಂದ್ರೆ ಪ್ರಪಂಚದ 7 ದೊಡ್ಡ ಆರ್ಥಿಕತೆಗಳು ಆ ಒಂದು ಟೈಮಲ್ಲಿ ಸೇರ್ಕೊಳ್ತಕ್ಕಂಥದ್ದು. ಯುರೋಪಿಯನ್ ಒಕ್ಕೂಟ G7 ಶೃಂಗಗಳು ಭಾಗಿಸುವ ರಾಷ್ಟ್ರ. ಹೌದು, ಯುರೋಪಿಯನ್ ಒಕ್ಕೂಟ ಭಾಗವಹಿಸುತ್ತೆ ಆಸ್ ಎ ಪಾರ್ಟಿಸಿಪೆಂಟ್. ಸದಸ್ಯ ಅಂತ ಇಲ್ಲಿ ನಾನು ಕೊಟ್ಟಿಲ್ಲ, ಸದಸ್ಯ ಅಲ್ಲ ಇದು. ಓಕೆ, ಪಾರ್ಟಿಸಿಪೆಂಟ್ ಭಾಗವಹಿಸುತ್ತೆ. ಭಾರತ G7 ಕಾಯಂ ಸದಸ್ಯ ಅಲ್ಲ. ಸೊ ಅಲ್ಲಿಗೆ ಯಾವ ಆಪ್ಷನ್ ಸರಿಯಾಗಿದೆ? ಇಲ್ಲಿ ಆಪ್ಷನ್ 2 ಮಾತ್ರ ಸರಿಯಾಗಿದೆ. ಓಕೆ, ಸೊ ಇಲ್ಲಿ ಮಾರ್ಕ್
ಮಾರ್ಕ್ ಕಾರ್ನಿ ಅಂತಕ್ಕಂಥ ಹೊಸ ಕೆನಡಿಯನ್ ಪೊಲಿಟಿಕಲ್ ಹೆಡ್ ಆಫ್ ಏನಿದ್ದಾರೆ, ಹೊಸೊಬ್ರು ಈಗ ಎಲೆಕ್ಟ್ ಆಗಿರ್ತಕ್ಕಂಥವ್ರು ಬೇರೆ ಪಕ್ಷದಿಂದ ಅಲ್ವಾ. ಸೊ ಇವರು ಪಿ ಎಂ ಮೋದಿನ ಕರೀತಾರೆ. ಯಾಕೆ ಇದಕ್ಕೆ ವಿರುದ್ಧಗಳಾಗತ್ತೆ ಕೆನಡಾದಲ್ಲಿ? ಯಾಕೆ 2023 ನಿಜ್ಜರ್ ಕಿಲ್ಲಿಂಗ್ ಹಾಕಿಗೆ ಸಾಯಿಸಿರ್ತಕ್ಕಂಥದ್ದು ಭಾರತನವನ್ನು ಅವರು ದೋಷಣೆ ಮಾಡಿರ್ತಾರೆ. ನಿಜ್ಜರ್ ಯಾರು? ಖಲಿಸ್ತಾನಿ ಹೆಡ್ ಅಲ್ವಾ, ಖಲಿಸ್ತಾನಿ ಹೆಡ್. ಸೊ ಹಾಗಾಗಿ ನೀವ್ಯಾಕೆ ಅವ್ರನ್ನ ಕರೆದ್ರಿ ಅಂತ. ಓಕೆ, ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ. ಈ G7 ಅಂತಕ್ಕಂಥದ್ದೇನಿದೆ 1975 ಆಯಿಲ್ ಕ್ರೈಸಿಸ್ ಟೈಮಲ್ಲಿ ಇದನ್ನ ಮಾಡಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದು, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲ. ಇನ್ನು G7 ಬಗ್ಗೆ ನೋಡೋದಾದ್ರೆ ಫಸ್ಟ್ 1975 5 ರಾಷ್ಟ್ರಗಳು ಸೇರಿ ಮಾಡ್ತಕ್ಕಂಥದ್ದು, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, USA. ಆಮೇಲೆ ಕೆನಡಾ ಜಾಯ್ನ್ ಆಗುತ್ತೆ G7 ಆಗಿ. ಓಕೆ, ಕೆನಡಾ ಜಾಯ್ನ್ ಆಗುತ್ತೆ G7ಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ UK ಇದೆ ಹೊರತು ಯುರೋಪಿಯನ್ ಯೂನಿಯನ್ ಆಸ್ ಎ ನಾನ್ ಮೆಂಬರ್ ಆಗಿ ಇನ್ವೈಟ್ ಆಗ್ತಾ ಇರತ್ತೆ ಯಾವಾಗಲೂ. ಸೊ ಇದು 7 ರಾಷ್ಟ್ರಗಳು G7. ಇನ್ನು ಲಾಸ್ಟ್ ಇಯರ್ ಇಟಲಿ ನಡೀತು, ಅವಾಗಲೂ ಕೂಡ ಮೋದಿ ಅವರು ಹೋಗಿದ್ರು. ಈ ಸಲ ಹೋಗ್ಲೂಬಹುದು, ಹೋಗ್ದೇ ಇರಬಹುದು. 15ರಿಂದ 17ನೇ ತಾರೀಕು ತನಕ ನಡೀತಾ ಇರ್ತಕ್ಕಂಥದ್ದು ಇದು. ಓಕೆ, ಇನ್ನು ಇಂಡಿಯಾ ಇಸ್ ದ 5th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್, ಈಗ 4th ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಡಿಸ್ಕಷನ್. ಮತ್ತೆ ಈ ಒಂದು ಚೈನ್ ಕನೆಕ್ಟಿವಿಟಿಗೆ ಬೇರೆ ಬೇರೆ ಇದಕ್ಕೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾ ಪ್ರೆಸೆನ್ಸ್ ಇಸ್ ಎಸೆನ್ಷಿಯಲ್ ಅಂತ ಹೇಳಿ ಮಾರ್ಕ್ ಕಾರ್ನಿಸ್ ಕೆನಡಿಯನ್ ಏನೋ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅವರು ಇದಕ್ಕೆ ಸಮಜಾಯಿಷಿ ಕೊಡ್ತಾರೆ. ಸೊ ಹಂಗಾಗಿ ಸುದ್ದಿಯಲ್ಲಿದೆ. ಇದ್ರ ಬಗ್ಗೆ ನಿಮಗೆ ಬೇಸಿಕ್ಸ್ ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಬೇಸಿಕ್ಸ್ ಇದಾದ್ಮೇಲೆ ನಿಮಗೆ G7 ಏನೇನಾಯ್ತು ಅಂತ ಅದೊಂದು ಸಪ್ರೇಟ್ ನೆಕ್ಸ್ಟ್ ವೀಕ್ ವಿಡಿಯೋದಲ್ಲಿ ಮಾಡೋಣ. ಸೊ ನಿಮಗೆ ಏನು ಕೇಳ್ಬೋದು, G7 ಸುದ್ದಿಯಲ್ಲಿದೆ, ಅದ್ರ ಬಗ್ಗೆ ನಿಮಗೆ ಯಾವಾಗ ಸ್ಟಾರ್ಟ್ ಆಯ್ತು, ಏನೋ ಯಾರೋ ಯಾವಾಗ ಇರ್ತಾರೆ, ಎಷ್ಟು ಮೆಂಬರ್ ಕಂಟ್ರಿ, ಇಂಥದ್ದು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ ICC ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸಂಬಂಧಪಟ್ಟಂತೆ. ನಿಮ್ಗೆ ಗೊತ್ತಿದೆ, ಧೋನಿ ಅವ್ರನ್ನ ICC ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಭಾರತದಿಂದ ಇದು ಮಾಡಿರ್ತಕ್ಕಂಥದ್ದು. ಇಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿವೃತ್ತಿಯಾದ 5 ವರ್ಷಗಳ ನಂತರ ಈ ಕ್ರಿಕೆಟಿಗರು ಸೇರ್ಪಡೆಗೆ ಅರ್ಹರಾಗುತ್ತಾರೆ. ಹೌದು ಸರ್, ಇದಕ್ಕೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅರ್ಹತೆ. ICC ಹಾಲ್ ಆಫ್ ಫೇಮ್ ಹೋಗ್ಬೇಕು ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ 5 ವರ್ಷ ಆಗಿರ್ಬೇಕು ಮಿನಿಮಮ್ ರಿಟೈರ್ಡ್ ಆಗಿ. ಡಯಾನಾ ಎಡುಲ್ಜಿ ಮತ್ತು ನೀತು ಡೇವಿಡ್ ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತೀಯ ಮಹಿಳೆಯರಲ್ಲಿ ಸೇರಿದ್ದಾರೆ. ಹೌದು, ಇದು ಕೂಡ ಕರೆಕ್ಟ್. 2 ಆಪ್ಷನ್ಸ್ ಕೂಡ ಕರೆಕ್ಟ್. ಒಟ್ಟು ಭಾರತದಿಂದ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡಿದ್ರೆ 11 ಜನ ಸೇರಿದ್ದಾರೆ ಸ್ನೇಹಿತರೆ ಈ ಹಾಲ್ ಆಫ್ ಫೇಮ್ ಅಲ್ಲಿ. ನೋಡೋದಾದ್ರೆ ಯಾರ್ಯಾರು? ಬಿಷನ್ ಬೇಡಿ ಮೊದಲನೇವರು 2009, ಆಮೇಲೆ ಕಪಿಲ್ ದೇವ್, ಆಮೇಲೆ ಸುನಿಲ್ ಗವಾಸ್ಕರ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಸಚಿನ್ ತೆಂಡೂಲ್ಕರ್, ಬಿನೋ ಮಾನ್ಕಂಡ್, ದೀನಾ. ನೋಡಿ, ಇವರಿಬ್ರು ವೆರಿ ಇಂಪಾರ್ಟೆಂಟು ನಮ್ಮ ಮಹಿಳೆಯರು. ವೀರೇಂದ್ರ ಸೆಹ್ವಾಗ್ ಆಗಿರ್ಬೋದು, ಈಗ MS ಧೋನಿ 2025. ಸೊ ಒಟ್ಟು 11 ಜನ ಇಂಡಿಯನ್ಸ್ ICC ಹಾಲ್ ಆಫ್ ಫೇಮ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ನೆಕ್ಸ್ಟ್, ವಿಶ್ವ ಜನಸಂಖ್ಯಾ ಸ್ಥಿತಿ 2025 ವರದಿ, ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ ಅಂತ ಕರಿತೀವಿ. ಇದನ್ನು ಯಾರು ಬಿಡುಗಡೆ ಮಾಡೋದು? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ನಮ್ಮ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಫಲವತ್ತತೆ ದರ, ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಫರ್ಟಿಲಿಟಿ ರೇಟ್ ಎಷ್ಟಿದೆ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಕೇಳಿದಾನೆ ಫಲವತ್ತತೆಯ ದರ ಎಷ್ಟು ಅಂತ ಕೇಳ್ತಾನೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಬಿಡುಗಡೆ ಮಾಡೋದು ಯಾವುದು ಅಂದ್ರೆ ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ, ಯುನೈಟೆಡ್, ಇಂಗ್ಲೀಷಲ್ಲಿ ಕೊಟ್ಟಿಗೆ ನೋಡ್ಕೊಳ್ಳಿ, ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಬಿಡುಗಡೆ ಮಾಡುತ್ತೆ. ಇದ್ರ ಪ್ರಕಾರ ಏನು ಹೇಳುತ್ತೆ ಅಂದ್ರೆ, ಈಗ ಭಾರತದಲ್ಲಿ 2025 1.46 ಬಿಲಿಯನ್ ಜನಸಂಖ್ಯೆ ರೀಚ್ ಆಗಿದೆ. ಈ ಸ್ಟೇಟ್ ಆಫ್ ವರ್ಲ್ಡ್ ರಿಪೋರ್ಟ್ ಅಂತಕ್ಕಂಥದ್ದು ಹೆಸರು ದ ರಿಯಲ್ ಫರ್ಟಿಲಿಟಿ ಕ್ರೈಸಿಸ್ ಅಂತ ಅದಕ್ಕೆ ರಿಪೋರ್ಟ್ಗೆ ಹೆಸರು ಇಟ್ಟಿದ್ದನ್ನ ನಮ್ಮ ಯುನೈಟೆಡ್ ನೇಷನ್ ಯಾವುದು ಪಾಪ್ಯುಲೇಷನ್ ಫಂಡ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ರಿಪೋರ್ಟ್ ಅಲ್ಲಿ ಏನೇನು ಹೇಳುತ್ತೆ ಅಂತ ನೋಡೋದಾದ್ರೆ ನಾವು ಸ್ನೇಹಿತರೆ, ಭಾರತದಲ್ಲಿ ಫರ್ಟಿಲಿಟಿ ರೇಟು ಕಮ್ಮಿ ಆಗಿದೆ. ಫಸ್ಟು ಎಷ್ಟು ಕಮ್ಮಿ ಆಗಿದೆ? 1.9 ಪರ್ ಬರ್ತ್. ಓಕೆ, ಅಂದ್ರೆ ಆವ್ರೇಜ್ ಆಗಿ 1.9, ಮೊದಲು 2.1 ಇತ್ತು. 2.1 ಇತ್ತು, ಈಗ 1.9 ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಮ್ಮಿ ಆದ್ರೂ ಕೂಡ ಇಲ್ಲಿ ನಾವು ನೋಡೋದಾದ್ರೆ ಇಂಡಿಯಾದ ಯೂತ್ ಪಾಪ್ಯುಲೇಷನ್ ತುಂಬಾ ಚೆನ್ನಾಗಿದೆ. 24% ಅಷ್ಟು 0 to 4 ಏಜ್ ಗ್ರೂಪಲ್ಲಿ ಇರ್ತಾರೆ. 17% ಜನ ಭಾರತದಲ್ಲಿ 10ರಿಂದ 19 ಏಜ್ ಗ್ರೂಪಲ್ಲಿ ಇದ್ದಾರೆ. 26% ಇದ್ರೆ 10ರಿಂದ 24 ಏಜ್ ಗ್ರೂಪಲ್ಲಿ ಇದ್ದಾರೆ. ನಮಗೆ ಬೇಕಾಗಿರೋದು ವರ್ಕಿಂಗ್ ಏಜ್ ಗ್ರೂಪ್, ಅಂದರೆ 15 to 64, 68% ವರ್ಕಿಂಗ್ ಏಜ್ ಗ್ರೂಪ್ ಇದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕನಾಮಿ ಆ್ಯಂಡ್ ಅವರ್ ಫ್ಯೂಚರ್ ಆಫ್ ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್. ಇನ್ನು ಎಲ್ಡರ್ಲಿ ಪಾಪ್ಯುಲೇಷನ್ 65ಕ್ಕಿಂತ ಜಾಸ್ತಿ ಇರೋರೆಷ್ಟು 7% ಮಾತ್ರ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ಆ್ಯಂಡ್ ಆಲ್ಸೋ ನಾವು ನೋಡೋದಾದ್ರೆ ಇಲ್ಲಿ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ, ಅವರು ಜೀವನ ಎಷ್ಟು ವರ್ಷ ಬದುಕಿರ್ಬೋದು ಅಂತ. ಈ ರಿಪೋರ್ಟ್ ಪ್ರಕಾರ ನೋಡೋದಾದ್ರೆ ಇಲ್ಲಿ ಪುರುಷರು 71 ವರ್ಷ, ಮೆನ್
ಮಹಿಳೆಯರು 74 ವರ್ಷ ತನಕ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೇ ಇಲ್ಲಿ ಅಂತಕ್ಕಂಥದ್ದು ಈ ಒಂದು ರಿಪೋರ್ಟ್ ಹೇಳುತ್ತೆ. ಈ ಎಲ್ಲ ಪಾಯಿಂಟ್ಸ್ಗಳಿದೆಯಲ್ಲ, ದಿಸ್ ಇಸ್ ಎಕ್ಸಾಮಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಯಾರು ಬಿಡುಗಡೆ ಮಾಡಿದ್ದು, ಏನಿದು ರಿಪೋರ್ಟ್ ಹೆಸರು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಎಷ್ಟು ಬರ್ತ್ ಫರ್ಟಿಲಿಟಿ ಫಲವತ್ತೆ ದರ ಎಷ್ಟು, 1.9 ಪರ್ ಬರ್ತ್. ಅಂದರೆ ಆವ್ರೇಜ್ ಆಗಿ ಒಬ್ಬ ಮಹಿಳೆಗೆ 1.9 ಜನ. ಅಂದರೆ ಇದು ನೀವು ಹೆಂಗೆ 1.9 ಜನ ಊಟಕ್ಕಾಗುತ್ತೆ, ಇದು ಒಬ್ಬರು ಹುಟ್ಟಬೇಕು ಇಬ್ಬರು ಹುಟ್ಟಬೇಕು ಅಂತ ಒಂದು ಆವ್ರೇಜ್ ಆಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು. ಮೊದಲು 2.1 ಆವ್ರೇಜ್ ಇತ್ತು, ಕಮ್ಮಿ ಆಗಿದೆ. ಓಕೆ, ಇವೆಲ್ಲ ನಾವು ನೋಡ್ಕೋಬೇಕು. ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರೋ ಪ್ರಸ್ತಾವಿತ ಇಟಾಲಿಯನ್ ಜಲವಿದ್ಯುತ್ ಯೋಜನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಇದು ಸಿಂಪಲ್ ಆಗಿ ಕೇಳ್ತಾನೆ. ಇಟಾಲಿಯನ್ ಅಂತಕ್ಕಂಥದ್ದು ಯಾವ ಒಂದು ನದಿಯ ಒಂದು ಇದರಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ಮಾಡ್ತಿರ್ತಕ್ಕಂಥದ್ದು. ಹೈಡ್ರೋ ಎಲೆಕ್ಟ್ರಿಕ್ ವೆರಿ ಇಂಪಾರ್ಟೆಂಟ್, ಜಲವಿದ್ಯುತ್. ಇದು ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ. ಸೊ ಯಾಕೆ ಸುದ್ದಿಯಲ್ಲಿತ್ತೆ ಅಂದರೆ ಇದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರು ಅಪ್ರೂವಲ್ ಕೊಟ್ಟಿದ್ದಾರೆ? ಪ್ರಿನ್ಸಿಪಲ್ ಅಪ್ರೂವಲ್ ಸಿಕ್ಕಿದೆ. ಎಲ್ಲಿ ಬರುತ್ತೆ ಇದು? ದಿಬಾಂಗ್ ವ್ಯಾಲಿ, ದಿಬಾಂಗ್ ಕಣಿವೆ ಅಂತ ಏನು ಕರಿತೀವಿ ಅಲ್ಲಿ ಬರುತ್ತೆ. ಡ್ರಯೋ ಮತ್ತು ಠಾಲೋ ರಿವರ್ಸ್ನಲ್ಲಿ ಇದನ್ನ ಮಾಡ್ತಿರ್ತಕ್ಕಂಥದ್ದು. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕೆಂದರೆ ಅಲ್ಲಿ ಫಾರೆಸ್ಟ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. 47,000 ಟ್ರೀ, ಬೇರೆ ಬೇರೆ 1.5 ಲಕ್ಷ ಟ್ರೀ ಇವೆಲ್ಲ ನಾಶ ಆಗುತ್ತೆ ಅಂತ ಹೇಳಿ ಇದನ್ನು ಕೂಡ 10 ವರ್ಷದಿಂದ 2014ರಿಂದ ಇದನ್ನ ಅಪ್ರೂವ್ನೇ ಕೊಟ್ಟಿರಲಿಲ್ಲ. ಈಗ ಅಪ್ರೂವ್ ಹೆಂಗೆ ಕೊಟ್ಬಿಟ್ರು? ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ಲ. ಹೆಂಗೆ ಅಪ್ರೂವ್ ಕೊಟ್ಬಿಟ್ರು ಅಂತ ನೋಡೋದಾದ್ರೆ, ಇಲ್ಲಿ ಏನು ಮಾಡಿದ್ದಾರೆ ಗೊತ್ತಾ? ಇಲ್ಲಿ ಅಪ್ರೂವ್ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಅಪ್ರೂವ್ ಕೊಟ್ಟಿರೋದು ಯಾವ ಬೇಸಿಸ್ ಮೇಲೆ ಅಂದರೆ, ಒಂದು ಅಲ್ಲಿರ್ತಕ್ಕಂಥ ಕಾಡು ಈ ಒಂದು ಇದರಲ್ಲಿ ಅದನ್ನ ನಮ್ಮ ಒಂದು ಶೆಡ್ಯೂಲ್ಡ್ ಫಾರೆಸ್ಟಲ್ಲಿ ಬಂದಿಲ್ಲ, ಡೀಮ್ಡ್ ಅಥವಾ ನಾವು ಇದನ್ನ ಏನಂತ ಕರಿತೀವಿ ಅಂತಂದರೆ ಅನ್ಕ್ಲಾಸ್ಡ್ ಫಾರೆಸ್ಟ್ ಅಥವಾ ಡೀಮ್ಡ್ ಫಾರೆಸ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ? ಅನ್ಕ್ಲಾಸ್ಡ್ ಆರ್ ಡೀಮ್ಡ್ ಫಾರೆಸ್ಟ್ ಅಂತ ಕರಿತೀವಿ. ಅಂದರೆ ಈ ಅನ್ಕ್ಲಾಸ್ಡ್ ಅಥವಾ ಡೀಮ್ಡ್ ಫಾರೆಸ್ಟ್ ಅಂದರೆ ಏನು ಅಂದರೆ, ಸರ್ಕಾರದ ಒಂದು ಅಲ್ಲಿ ಫಾರೆಸ್ಟ್ ಕವರ್ ಇರುತ್ತೆ, ಟ್ರೀ ಕವರ್ ಇರುತ್ತೆ, ಅಂದರೆ ಫಾರೆಸ್ಟ್ ಥರ ಇರುತ್ತೆ, ಬಟ್ ಸರ್ಕಾರದ ಒಂದು ಡಾಕ್ಯುಮೆಂಟಲ್ಲಿ ಇರಲ್ಲ. ಹಾಗಾಗಿ ಇದನ್ನು ಆ ರೀತಿ ನಾವು ಗುರುತಿಸಿ ಇದಕ್ಕೆ ಫಾರ್ಮಲ್ ಅಪ್ರೂವಲ್ ಕೊಟ್ಟಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ ಅವೆಲ್ಲ ಡೀಟೇಲ್ ನಿಮಗೆ ಬೇಕಾಗಿಲ್ಲ ಅಷ್ಟು, ಬಟ್ ಇದು ಸುದ್ದಿಯಲ್ಲಿ ಇರೋದ್ರಿಂದ ಈ ಕೇಳ್ತಾನೆ ಏನಂತ, ಅತುನ್ಲಿಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಯಾವ ನದಿ ಮೇಲೆ ಬರುತ್ತೆ? ಟಾಲೋ ರಿವರ್. ಓಕೆ, ಎಲ್ಲಿ ಬರುತ್ತೆ, ಯಾವ ರಾಜ್ಯದಲ್ಲಿದೆ, ಈ ಥರ ಕೇಳ್ತಾನೆ. ಯಾವ ವ್ಯಾಲಿ, ಕಣಿವೆ ಹತ್ರ ಬರುತ್ತೆ? ದಿಬಾಂಗ್ ವ್ಯಾಲಿ, ದಿಬಾಂಗ್ ಕಣಿವೆ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತೇನೆ, ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನ, ಯುನೈಟೆಡ್ ನೇಷನ್ ಓಷನ್ ಕಾನ್ಫರೆನ್ಸ್ ಅಂತ ಕರಿತೀವಿ, UNOC. ಇದಕ್ಕೆ ಸಂಬಂಧಪಟ್ಟಂತೆ ಇದು ಎಲ್ಲಿ ನಡೀತು? ನೈಸ್ 2025 ಫ್ರಾನ್ಸಲ್ಲಿ ನಡೀತು. ನೈಸ್ ಅಂತಕ್ಕಂಥ ಪ್ಲೇಸಲ್ಲಿ ನಡೀತು. ಓಕೆ, ಸೊ ಇದ್ರ ಬಗ್ಗೆ ಕೂಡ ಗೊತ್ತಿರಬೇಕು. ಸೊ ಇದೆಲ್ಲ ಎಕ್ಸಾಮಲ್ಲಿ ನೋಡಿ, ಇತ್ತೀಚೆಗೆ ಗ್ರೂಪ್ ಸಿಲು ಕೇಳಿದ್ದ, KS ಅಲ್ಲಿ ಬಂದಿತ್ತೀವಲ್ಲ ಎಕ್ಸಾಮಲ್ಲಿ. ನೀರಿನೊಳಗೆ ಜೀವನದ ಮೇಲೆ ಕೇಂದ್ರೀಕರಿಸುವ ಸುಸ್ಥಿರ ಅಭಿವೃದ್ಧಿ ಗುರಿ 14 ಬೆಂಬಲಿಸುವುದು ಯುನೈಟೆಡ್ ನೇಷನ್ ಓಷನ್ ಕಾನ್ಫರೆನ್ಸ್ನ ಪ್ರಾಥಮಿಕ ಗುರಿಯಾಗಿದೆ. ಎಸ್ ಸರ್, ದಿಸ್ ಇಸ್ ಕರೆಕ್ಟ್. ಏನು ಹೇಳುತ್ತೆ? SDG ಗೋಲ್, SDG ಗೋಲ್ 14 ಏನು ಹೇಳುತ್ತೆ? ಲೈಫ್ ಬಿಲೋ ವಾಟರ್ ಅಂತ ಹೇಳುತ್ತೆ. ಬಿಲೋ ವಾಟರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ನೆಕ್ಸ್ಟ್, UNOCಯ 3ನೇ ಆವೃತ್ತಿಯನ್ನು ಲಿಸ್ಬನ್ನಲ್ಲಿ ನಡೆಸಲಾಯಿತು. ಫ್ರಾನ್ಸ್ ಮತ್ತು ಪೋರ್ಚುಗಲ್ ಜಂಟಿಯಾಗಿ ಆಯೋಜಿಸಿದ್ದವು. ದಿಸ್ ಇಸ್ ರಾಂಗ್. ಅದು 2ನೇ ಆವೃತ್ತಿ ಲಿಸ್ಬನ್ನಲ್ಲಿ ನಡೆದಿದೆಯಲ್ಲ, ಇದು 2ನೇ ಆವೃತ್ತಿ. ಇದು 3ನೇ ಆವೃತ್ತಿ ನಡೀತಾ ಇರೋದು ಫ್ರಾನ್ಸಲ್ಲಿ. ಓಕೆ, UNOC ಸಮುದ್ರ ಕಾನೂನಿನ ಕುರಿತು ವಿಶ್ವಸಂಸ್ಥೆ ಸಮಾವೇಶದ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸುತ್ತದೆ. ಹೌದು, ದಿಸ್ ಇಸ್ ಕರೆಕ್ಟ್. ಸೊ ಆಪ್ಷನ್ 1 ಮತ್ತು 3 ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಏನಿದೆ, ಓಷನ್ ಕಾನ್ಫರೆನ್ಸು, ಇದು ನಮ್ಮ ಲೀಗಲ್ ಫ್ರೇಮ್ವರ್ಕ್, ಯುನೈಟೆಡ್ ನೇಷನ್ನ ಲೀಗಲ್ ಫ್ರೇಮ್ವರ್ಕ್ ಫಾರ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ ಅನ್ನೋದ್ರ ಒಳಗೆ ಕೆಲಸ ಮಾಡುತ್ತೆ. ಆ ಒಂದು ಇದನ್ನು ಕೇಳಿದೆ ಎಕ್ಸಾಮಲ್ಲಿ, ಇದೇ ಆಪ್ಷನ್ ಕೇಳಿದ್ದ. ಆಯ್ತಾ? ಈ ವರ್ಷ ನಡೀತಾ ಇರ್ತಕ್ಕಂಥದ್ದು ಏನಿದೆ, 3rd ಕಾನ್ಫರೆನ್ಸು ಫ್ರಾನ್ಸಲ್ಲಿ. ಇದನ್ನ ಕೋಸ್ಟಾರಿಕಾ ಫ್ರಾನ್ಸ್ ಕೋಸ್ಟ್ ಮಾಡ್ತಾ ಇರೋದು. 2nd ಲಿಸ್ಬನ್ನಲ್ಲಿ ನಡೆದಿತ್ತು. ಹಾಗಾಗಿ ಆಪ್ಷನ್ 2 ತಪ್ಪು. ಸೊ ನೋಡ್ಕೊಳ್ಳಿ, ಆಪ್ಷನ್ 1 ಕರೆಕ್ಟ್. SDG ಗೋಲ್, ಲೈಫ್ ಬಿಲೋ ವಾಟರ್ ಅಂತಕ್ಕಂಥದ್ದು ಅಡಿಯಲ್ಲಿ ಇದು ಕೆಲಸ ಮಾಡ್ತಕ್ಕಂಥದ್ದು. ಓಕೆ, ಇನ್ನು ಇಂಡಿಯಾ ಕೂಡ ಪಾರ್ಟಿಸಿಪೇಟ್ ಆಗಿತ್ತು. ಇದು ಇಂಡಿಯಾ ಬಗ್ಗೆ ಮಾತಾಡೋದಾದ್ರೆ, ಸೊ ಥೀಮ್ ಕೇಳ್ಬೋದು ಇದ್ರದ್ದು, ಅಥವಾ ಇಂಡಿಯಾದ ಏನು ಪಾಯಿಂಟ್ ಇತ್ತು ಅಂತ ಕೇಳ್ಬೋದು. ಇದರ ಥೀಮ್ ನೋಡಿದ್ರೆ, ಆಕ್ಸಿಲರೇಟಿಂಗ್ ಆಕ್ಷನ್ ಮೊಬಲೈಸಿಂಗ್ ಆಲ್ ಆಕ್ಟರ್ಸ್ ಅಂಡ್ ಕನ್ಸರ್ವ್ ಸಸ್ಟೈನಬಲ್ ಯೂಸ್ ಆಫ್ ದ ಓಷನ್ ಅನ್ನೋದು ಇದರ ವಿಷಯ, ಥೀಮ್. ಓಕೆ, ಸುಮ್ಮನೆ ನೋಡ್ಕೊಳ್ಳಿ ಒಂದ್ಸಲ. ಭಾರತದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ಗೆ ಎಸ್ಪೆಷಲಿ ಮೆರೈನ್ ಅಂದರೆ ಓಷನ್ನ ಒಂದು ಇದಕ್ಕೆ ಸ್ವಚ್ಛ ಸಾಗರ್
ಸುರಕ್ಷಿತ ಸಾಗರ ಅಂತ ಕ್ಯಾಂಪೇನ್ ಮಾಡ್ತಾ ಇದೀವಿ. ಅದರಲ್ಲಿ 1,000 ಕಿಲೋಮೀಟರ್ ಆಫ್ ಕೋಸ್ಟಲ್ ಲೈನ್, ಕರಾವಳಿ ತೀರನ ಕ್ಲೀನ್ ಮಾಡಿದೀವಿ. 50,000 ಟನ್ ಆಫ್ ಪ್ಲಾಸ್ಟಿಕ್ ವೇಸ್ಟ್ ನ 2022ರಿಂದ ನಾವು ತೆಗ್ದಿದೀವಿ ಅಂತ ಹೇಳ್ತಾರೆ. ಹಾಗೆ ನಮ್ದು ಬ್ಲೂ ಎಕಾನಮಿ ಇನಿಷಿಯೇಟಿವ್ ಏನಿದೆ ಭಾರತದ್ದು, ಸಾಗರಮಾಲಾ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಆಗಿರ್ಬೋದು, ಸೊ ಇದರಿಂದ ಕೂಡ ನಾವು ತುಂಬಾ ಫಿಶರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಒಂದು ಇದಕ್ಕೂ ಸಂಬಂಧಪಟ್ಟಂತೆ ನಾವು ಕಾಪಾಡ್ತಾ ಇದೀವಿ ಅನ್ನೋದು ಕೂಡ ಇದರ ಬಗ್ಗೆ ಮಾತಾಡ್ತಾರೆ. ಹಾಗೆ 10,000 ಹೆಕ್ಟೇರ್ಸ್ ಆಫ್ ಮ್ಯಾಂಗ್ರೂವ್ನು ಕೂಡ ನಾವು ಇದರಲ್ಲಿ ರಿಸ್ಟೋರ್ ಮಾಡಿದೀವಿ ಬೇರೆ ಬೇರೆ ಪ್ರೋಗ್ರಾಮ್ ಯೋಜನೆಗಳ ಅಡಿಯಿಂದ ಅಂತ ಹೇಳಿ ಈ ಸಭೆಯಲ್ಲಿ ನಾವು ಭಾರತದ ವತಿಯಿಂದ ಮಾತಾಡ್ತಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ. ಭಾರತದ ಮೊದಲ ಎಲೆಕ್ಟ್ರಾನಿಕ್ ತ್ಯಾಜ್ಯ, ಈ ವೇಸ್ಟ್ ಅಂತ ಕರಿತೀವಿ. ಈ ವೇಸ್ಟ್ ಎಲೆಕ್ಟ್ರಾನಿಕ್ ವೇಸ್ಟ್ ಅಂದ್ರೆ ಮೊಬೈಲು, ಸಿಸ್ಟಮು, ಅದು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳಿಂದ ಉತ್ಪನ್ನ ಆಗ್ತಕ್ಕಂಥ ವೇಸ್ಟ್ಗಳು. ಇದು ಉದ್ಯಾನವನ ಎಲ್ಲಿದೆ, ಮೊದಲ ಪರಿಸರ ಇ ವೇಸ್ಟ್ ಎಕೋ ಪಾರ್ಕ್ ಎಲ್ಲಿದೆ ಅಂತ, ಇದು ಇರೋದು ದೆಹಲಿಯಲ್ಲಿ. ಓಕೆ, ದೆಹಲಿಯಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರೋದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಏನು ಮಾಡ್ತಾ ಇತ್ತು, ಇದನ್ನ ಡೆಲ್ಲಿ ಗೌರ್ಮೆಂಟ್ಗೆ ವಹಿಸಿದ್ದಾರೆ. ಅದು ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಾನಿಕ್ ವೇಸ್ಟ್ ಎಕೋ ಪಾರ್ಕ್ ನಾರ್ತ್ ಡೆಲ್ಲಿ ಹೊಲಂಬಿ ಕಲಾನ್ ಅಂತಕ್ಕಂಥ, ಒಂದ್ಸಲ ಡೆಲ್ಲಿ ಕೊಡೋಲ್ಲ ನಿಮಗೆ, ಹೊಲಂಬಿ ಕಲಾನ್ ಅಂತ ಪ್ಲೇಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಯಾವ ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ DBFOT ಮಾಡೆಲ್ ಅಲ್ಲಿ ಮಾಡ್ತಾರೆ. ಅಂದ್ರೆ ಡಿಸೈನ್ ಮಾಡಿ ಪ್ರೈವೇಟ್ನವರು ಬಿಲ್ಡ್ ಮಾಡಿ ಅದಕ್ಕೆ ಫೈನಾನ್ಸ್ ಕೊಡ್ತಾರೆ, ಇವರು ಸ್ವಲ್ಪ ಅವರು ಆಗ್ತಾರೆ, ಆಪರೇಟ್ ಮಾಡಿ ಅದರಿಂದ ಒಂದಷ್ಟು ಇನ್ಕಮ್ ಅವ್ರ ದುಡ್ಡು ಆದ್ಮೇಲೆ ಅದನ್ನ ನಮಗೆ ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಸೊ ಈ ಬೇಸಿಸ್ ಮೇಲೆ DBOFT ಮಾಡೆಲ್ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. 15 ವರ್ಷ ಪೀರಿಯಡ್ಗೆ ಇದು ತಗೊಂಡಿರ್ತಕ್ಕಂಥದ್ದು. ಅಂಡ್ ಇಲ್ಲಿ 51,000 ಟನ್ಸ್ ಆಫ್ ವೇಸ್ಟ್ ನ ಇಲ್ಲಿ ಮಾಡ್ತಾ ಹೋಗ್ತಾರೆ. 106 ಕ್ಯಾಟಗರಿ ಆಫ್ ವೇಸ್ಟ್ ನ ಇಲ್ಲಿ ರೀಸೈಕಲ್ ಮಾಡ್ತಕ್ಕಂಥದ್ದು. ನೋಡಿ, ಇವೆಲ್ಲ ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ನಮ್ಮ ಒಂದು ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೀವಿ. ಅಂದ್ರೆ ರೀಯೂಸ್ ಮಾಡ್ತಕ್ಕಂಥದ್ದು. ಓಕೆ, ರೀಯೂಸ್ ಮಾಡ್ತಕ್ಕಂಥದ್ದು, ರೀಸೈಕಲ್ ಮಾಡ್ತಕ್ಕಂಥದ್ದು, ಸೊ ವೇಸ್ಟ್ ನ ಕಮ್ಮಿ ಮಾಡ್ತಕ್ಕಂಥದ್ದು ಸರ್ಕ್ಯುಲರ್ ಎಕಾನಮಿ ನಾವು ಅಂತ ಕರಿತೀವಿ. ಇದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ಇಂಡಿಯಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಡಿಯಲ್ಲೂ ಕೂಡ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಜೊತೆಗೆ ಈ ಒಂದು ಗ್ರೀನ್ ಎಕೋ ಪಾರ್ಕ್ ಅಲ್ಲಿ ಏನಿರುತ್ತೆ, ನಿಮ್ಗೆ ಜಾಬ್ಸ್ ಕ್ರಿಯೇಷನ್ ಆಗುತ್ತೆ. ಗ್ರೀನ್ ಜಾಬ್ಸ್ ಅಂತ ಕರಿತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಮಾಡಬಹುದು, ವರ್ಕರ್ಸ್ಗೆ ಗ್ರೀನ್ ಜಾಬ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ವೇಸ್ಟ್ ನ ರೀಸೈಕಲ್ ಮಾಡೋದು ಅಥವಾ ಈ ವೇಸ್ಟ್ ನ ರೀಜನರೇಟ್ ಮಾಡೋದು, ರೀಯೂಸ್ ಮಾಡಕ್ಕೆ. ಸೊ ಇವೆಲ್ಲ ಜಾಬ್ ಸಿಕ್ತಂಗಾಗುತ್ತೆ. ನಮ್ದು ಏನಿದೆ ನಮ್ಮ ಒಂದು ಬೆಂಚ್ ಮಾರ್ಕು, ನಮ್ಮ ಒಂದು ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದು ಕೂಡ ನಾವು ಕಾಪಾಡ್ಕೋಬಹುದು. ಅದಕ್ಕೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಕೂಡ ಹಜಾರ್ಡಸ್ ವೇಸ್ಟ್ಗಳು ನಮ್ಮ ಎನ್ವೈರನ್ಮೆಂಟ್ಗೆ ಎಫೆಕ್ಟ್ ಮಾಡೋದು ಕೂಡ ತಡೆದಂಗಾಗುತ್ತೆ. ಸಾಯಿಲ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಇವೆಲ್ಲ ಕೂಡ ನಾವು ತಡೆದಂಗಾಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದನ್ನ 1 by 1 ಈ ಮಾಡೆಲ್ ಆದ್ಮೇಲೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ ರಿಲೇಟೆಡ್ ತುಂಬಾ ಕರೆಂಟ್ ಅಫೇರ್ಗಳು ಬರುತ್ತೆ ಎಕ್ಸಾಮಲ್ಲಿ ಸ್ನೇಹಿತರೆ. ಓಕೆ, ಒಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದು ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಬರ್ತೀನಿ, ಗ್ಯಾನ್ ಪೋಸ್ಟ್ ಸೇವೆಯ ಕುರಿತು ಈ ಕೆಳನ ಹೇಳಿಕೆಯನ್ನು ಪರಿಗಣಿಸಿ. ಗ್ಯಾನ್ ಪೋಸ್ಟ್ ಅಂತಕ್ಕಂಥದ್ದು ಪೋಸ್ಟ್ ಆಫೀಸ್ ಇನಿಷಿಯೇಟಿವ್. ಇದು ಅಮೆಜಾನ್ ವಿತರಣಾ ಸೇವೆಯ ಪ್ರಾರಂಭಿಸಿದ ಅಲ್ಲ, ಇದು ಪೋಸ್ಟ್ ಆಫೀಸ್ದು. ಓಕೆ, ಇದು ವಾಣಿಜ್ಯೇತರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ವಸ್ತುಗಳನ್ನು ಸಬ್ಸಿಡಿ ದರದಲ್ಲಿ ತಲುಪಿಸುವ ಗುರಿಯನ್ನು ಹೊಂದಿದೆ. ಹೌದು, ಇದು ನಾನ್ ಕಮರ್ಷಿಯಲೈಸ್ಡ್ ಅಂದ್ರೆ ಯಾರ ಎಜುಕೇಶನ್ ಪರ್ಪಸ್, ಸೋಷಿಯೋ ಎಕಾನಮಿಕ್ ಪರ್ಪಸ್, ಕಮರ್ಷಿಯಲ್ ಅಲ್ಲದಿರ್ತಕ್ಕಂಥ ಪುಸ್ತಕಗಳನ್ನ ಕಮ್ಮಿ ಬೆಲೆಗೆ ನಿಮ್ಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಡುತ್ತೆ ಅಂತ. ನೀವು ಕೊರಿಯರ್ ಮಾಡೋ ನೆಸಿಟಿ ಇಲ್ಲ. ಇಲ್ಲಿ ಈಗ ನೀವು 5 kg ಬುಕ್ ತರಿಸ್ಕೋತೀರಾ ಅಂತ ಇಟ್ಕೊಳ್ಳಿ, ಅದಕ್ಕೆ ಜಸ್ಟ್ ಮಿನಿಮಲ್ ಚಾರ್ಜ್ ಅಲ್ಲಿ ನಿಮಗೆ ಪೋಸ್ಟ್ ಆಫೀಸ್ನವರು ನಿಮಗೆ ಕೊರಿಯರ್ ಮಾಡಿಕೊಡ್ತಾರೆ. ಓಕೆ, ಯಾಕೆ? ಇದು ರೂರಲ್ ಅಲ್ಲಿರ್ತಕ್ಕಂಥ ಅವ್ರಿಗೆ ಡೆವಲಪ್ ಆಗೋಕ್ಕೋಸ್ಕರ. ಬೇರೆ ಬೇರೆ ನೀವು ಕೊರಿಯರ್ಗೆ ಹೋದ್ರೆ ನೀವು ತುಂಬಾ ಕಾಸಾಗುತ್ತೆ. ಸೊ ಹಾಗಾಗಿ ಗ್ಯಾನ್ ಪೋಸ್ಟ್, ಗ್ಯಾನ್ ಅಂದ್ರೆ ಜ್ಞಾನವಾದ ಪೋಸ್ಟ್ ಅಂತ, ಬುಕ್ಕುಗಳಿಗೆ ಸಂಬಂಧ ವಾಣಿಜ್ಯೇತರ ಶೈಕ್ಷಣಿಕವಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಸ್ತುಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಇದು. ಸೊ ಆಪ್ಷನ್ 2 ಮಾತ್ರ ಕರೆಕ್ಟ್. ಆಪ್ಷನ್ 1 ಯಾಕೆ ತಪ್ಪು ಅಂದ್ರೆ ಇದು ಪೋಸ್ಟ್ ಆಫೀಸ್ ಸರ್ವಿಸ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಓಕೆ, ನಾನ್ ಕಮರ್ಷಿಯಲ್ ಎಜುಕೇಶನ್ ಸೋಶಿಯೋ ಕಲ್ಚರ್ ಮೆಟೀರಿಯಲ್ ನ ಸಬ್ಸಿಡಿ ರೇಟ್ ಅಲ್ಲಿ ಕಳಿಸ್ತಾರೆ. ಸೊ ಏನ್ ರೇಟು ಅಂತ ನೋಡೋದಾದ್ರೆ ಪೋಸ್ಟ್ ಆಫೀಸ್ ಮಿನಿಮಮ್ ರೇಟ್ ಒಂದು 20 ರೂಪಾಯಿ ಅಷ್ಟೇ ನಿಮಗೆ ಪ್ಯಾಕೆಟ್ಸ್. ಆ ಒಂದು 300 ಗ್ರಾಮ್ ಇದ್ರೆ ಅದೇನಾದ್ರು, 300 ಗ್ರಾಮ್ ಇದ್ರೆ ಬುಕ್ಸ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾರು ಇದ್ರೆ ಜಸ್ಟ್ 20 ರೂಪಾಯಿ. ಮ್ಯಾಕ್ಸಿಮಮ್ ರೇಟು 100 ರೂಪಾಯಿ ಅಷ್ಟೇ. 5 kg ತನಕ ನಿಮ್ಗೆ ಬರೀ 100 ರೂಪಾಯಿ ಮಾತ್ರ ತಗೋತಾರೆ. ಈ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಒಂಚೂರು ಅದಕ್ಕೆ ಆ್ಯಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ, ಲೋಕಪಾಲ್. ಲೋಕಪಾಲು ಒಂದಕ್ಕೆ ಸುದ್ದಿಯಲ್ಲಿದೆ ಸ್ನೇಹಿತರೆ. ಅದರ ಒಂದು ಲೋಕಪಾಲ್ನ ಒಂದು ಮೋಟೋನ ಚೇಂಜ್ ಮಾಡಿದ್ದಾರೆ. ಏನು ಅಂದ್ರೆ ಎಂಪವರ್ ಸಿಟಿಸನ್ ಎಕ್ಸ್ಪೋಸ್ ಕರಪ್ಷನ್ ಅಂತ. ಎಂಪವರ್ ಸಿಟಿಸನ್ ಎಕ್ಸ್ಪೋಸ್ ಕರಪ್ಷನ್ ಹೊಸ ಸಿಂಬಲ್, ಹೊಸ ಮೋಟೋನ ಅವರು ಲೋಕಪಾಲಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸೋದಿಲ್ಲದೆ ಎಕ್ಸಾಂಪಲ್ ಇದನ್ನು ಕೇಳ್ತಾರೆ. ಸೊ ಲೋಕಪಾಲ್ ಬಂದ ತಕ್ಷಣ ನಿಮಗೆ ಬರೀ ಇದೊಂದು ಕರೆಂಟ್ ಅಫೇರ್ ನೋಡ್ಕೊಳ್ಳೋದಲ್ಲ, ಇದ್ರದ್ದು ಸ್ಟ್ಯಾಟಿಕ್ ಪೋರ್ಷನ್ ನೋಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಸ್ಟ್ಯಾಟಿಕ್ ಕ್ವಶನ್ ತಗೊಂಡಿದ್ದೀನಿ.
ಲೋಕಪಾಲ ಅಧಿಕಾರವು ಭಾರತದ ಸಾರ್ವಜನಿಕ ಸೇವಕರಿಗೆ ಅನ್ವಯಿಸುತ್ತಾರೆ, ಆದರೆ ಭಾರತದ ಹೊರಗೆ ನೇಮಕಗೊಂಡ ಭಾರತೀಯ ಸಾರ್ವಜನಿಕ ಸೇವಕರಿಗೆ ಅನ್ವಯಿಸುವುದಿಲ್ಲ. ಅಂದ್ರೆ ಗೌರ್ಮೆಂಟ್ ಕೆಲಸ ಮಾಡ್ತಕ್ಕಂಥ ಭಾರತದವ್ರಿಗೆ ಮಾತ್ರ. ಗೌರ್ಮೆಂಟ್ ಕೆಲಸ ಮಾಡ್ತಕ್ಕಂಥ ಭಾರತದಲ್ಲಿ ಹೊರಗಿದ್ದು ಕೆಲಸ ಮಾಡ್ತಾರೆ, ಈಗ ಅಂಬಾಸಿಡರ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಹೊರಗೆ ಕೆಲಸ, ಅವ್ರಿಗೆ ಅನ್ವಯಿಸಲ್ಲ ಅಂತ ಹೇಳ್ತಾ ಇರೋದು. ದಟ್ ಈಸ್ ರಾಂಗ್. ಪಬ್ಲಿಕ್ ಸರ್ವಿಸ್ ಯಾರು ಮಾಡ್ತಾ ಇರ್ತಾರೆ, ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಯಾರಿದ್ದಾರೆ, ಅವ್ರು ಭಾರತದಲ್ಲಿ ಕೆಲಸ ಮಾಡಲಿ, ಭಾರತ ಹೊರಗಡೆ ಕೆಲಸ ಮಾಡಲಿ, ಸೊ ಅವರು ಕೂಡ ಇರ್ತಾರೆ. ಹಾಗೆ ಆಪ್ಷನ್ 1 ರಾಂಗ್. ಅಧ್ಯಕ್ಷರು ಅಥವಾ ಸದಸ್ಯರು ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಸಂಸತ್ತಿನ ಸದಸ್ಯರಾಗಿರುವುದಿಲ್ಲ ಅಥವಾ ಶಾಸಕರ ಸದಸ್ಯರಾಗುವುದಿಲ್ಲ. ಹೌದು, ಇವು ಯಾರೇ ಅದು ಮೆಂಬರ್ ಆಫ್ ಪಾರ್ಲಿಮೆಂಟ್, MLA ಆಗಿರಬಾರ್ದು ಈ ಲೋಕಪಾಲ್ ಸೇರೋರು. ಭಾರತದ ಮುಖ್ಯ ನ್ಯಾಯಾಧೀಶರು ಮಾತ್ರ ನೋಡಿ, ಓನ್ಲಿ ಅಂತ ಕೂಡ ತಪ್ಪಾಗ್ಬಿಡುತ್ತೆ. ಲೋಕಪಾಲ್ ಆಗ್ಬೇಕಾಗಿರೋರು ಮುಖ್ಯ ನ್ಯಾಯಾಧೀಶರು ಆಗಿರ್ಬೋದು, ಅಥವಾ ರಿಟೈರ್ಡ್ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಅಥವಾ ಅದರ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿರ್ಬೋದು. ಓಕೆ, ಸೊ ಬರೀ ಮುಖ್ಯ ನ್ಯಾಯಾಧೀಶರು ಆಗಿರ್ಲೇಬೇಕು ಅಂತೇನಿಲ್ಲ. ಹಾಗಾಗಿ ಆಪ್ಷನ್ 2 ಇಸ್ ರಾಂಗ್ ಆಗುತ್ತೆ. ಅಧ್ಯಕ್ಷರು ಅಥವಾ ಸದಸ್ಯರಾಗಿ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಂದು 45 ವರ್ಷಕ್ಕಿಂತ ಕಡಿಮೆ ವಯಸ್ಸರಾಗಿರಬಾರದು ಸಂದರ್ಭಾನುಸಾರ. ಹೌದು ಸರ್, ಮಿನಿಮಮ್ 45 ವರ್ಷ ಅವ್ರಿಗೆ ಆಗಿರಬೇಕು ಅಂತವರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಲೋಕಪಾಲ್ಗೆ. ಅಂದ್ರೆ ಲೋಕಪಾಲ್ ಆಗ್ಬೇಕಂದ್ರೆ ಬರೀ ನ್ಯಾಯಾಧೀಶರಾಗಬೇಕು ಅಂತೇನಿಲ್ಲ, ನೀವು ಲೀಗಲಿ ಎಮಿನೆಂಟ್ ಪರ್ಸನ್. ಓಕೆ, ಅಂದ್ರೆ ನೀವು ಚೆನ್ನಾಗಿ ಲಾ ಓದಿರ್ತೀರ, ದೊಡ್ಡ ಇದರಲ್ಲೆಲ್ಲ ವಾದ ಮಾಡ್ತೀರ, ಲಾಲಿ ನೀವು ತುಂಬಾ ಎಕ್ಸ್ಪರ್ಟ್ ಅಂತವ್ರು ಕೂಡ ಲೋಕಪಾಲ್ ಆಗ್ಬೋದು. ಓಕೆ, ಭಾರತದ ಹಾಲಿ ಪ್ರಧಾನಮಂತ್ರಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಲೋಕಪಾಲ್ ವಿಚಾರಣೆ ನಡೆಸಲು ಅಸಾಧ್ಯವಿಲ್ಲ. ದಿಸ್ ಇಸ್ ರಾಂಗ್ ಅಗೇನ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಮಾತ್ರ ಕರೆಕ್ಟ್. ಯಾಕೆ ತಪ್ಪು? ಆಪ್ಷನ್ 4, ಲೋಕಪಾಲು ಭಾರತದ ಪ್ರಧಾನಮಂತ್ರಿನೂ ಕೂಡ ಎನ್ಕ್ವೈರಿ ಮಾಡ್ಬೋದು, ಆದ್ರೆ ಅದನ್ನ ಗೌಪ್ಯವಾಗಿಡಬೇಕಾಗತ್ತೆ. ಓಕೆ, ಒಂದು 4 ಗೋಡೆಯ ಮಧ್ಯೆ ಮಾಡಬೇಕಾಗುತ್ತೆ, ಅದು ಲೀಕ್ ಮಾಡಂಗಿಲ್ಲ. ಅದು ಪ್ರೂವ್ ಆದ್ಮೇಲೆ, ಎಸ್ ಅವರು ಭ್ರಷ್ಟಾಚಾರದಲ್ಲಿ ಇರೋಂಥ ಪ್ರೂವ್ ಆದ್ಮೇಲೆ ಬೇಕಾದ್ರೆ ಅದನ್ನ ಹೇಳ್ಬೋದು. ಅಲ್ಲಿ ತನಕ ಅದು ಲೀಕ್ ಮಾಡಂಗಿಲ್ಲ, ಅದನ್ನ ಗೌಪ್ಯವಾಗಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಕಸ್ಮಾತ್ ಪ್ರೂವ್ ಆಗಲಿಲ್ಲ ಅಂದ್ರೆ ಅಲ್ವಾ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಇಂಗ್ಲಿಷ್ ಡೀಟೇಲ್ ಆಗಿ ಕೊಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಯಾಕೆ ಸುದ್ದಿಯಲ್ಲಿತ್ತು? ಲೋಕಪಾಲ್ ಬೆಂಚ್ ಹ್ಯಾಸ್ ಚೇಂಜ್ ದ ಮೋಟೋ. ಓಲ್ಡ್ ಮೋಟೋ ತೆಗೆದು ಹೊಸ ಮೋಟೋ ಹಾಕಿದ್ದಾರೆ, ಎಂಪವರ್ ಸಿಟಿಸನ್, ಎಕ್ಸ್ಪೋಸ್ ಕರಪ್ಷನ್ ಅಂತ. ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಓಕೆ, ಒಂದಿಷ್ಟು ನಾನು ವೆರಿ ಇಂಪಾರ್ಟೆಂಟ್ 1 ವೀಕ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ವೀಕ್ಸ್ಗಳದ್ದು ಕೂಡ ನಿಮಗೆ ವೀಕ್ಲಿ ಕರೆಂಟ್ ಅಫೇರ್ ಅಂತ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಮಂತ್ಲಿಗೆ ಸಂಬಂಧಪಟ್ಟಂತೆ ಮಾಸಿಕ ಪ್ರಚಲಿತ ಘಟನೆಗಳು, ಅದಕ್ಕೆ ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇಷ್ಟ ಆಗಿದೆ ವಿಡಿಯೋ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಎಲ್ಲ ಒಂದು ಕರೆಂಟ್ ಅಫೇರ್ ರಿಲೇಟೆಡ್ PDF ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಆಗುತ್ತೆ. ಓಕೆ, ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.